ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ವೆಜ್ ಮ್ಯಾಂಜೋ ಸೂಪ್. ವೆಜ್ ಮ್ಯಾಂಜೋ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಸೂಪ್ ಯಾರ್ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ವೆಜ್ ಮ್ಯಾಂಜೋ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ನೋಡಿ, ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಗ್ರೀನ್ ಚಿಲ್ಲಿ, ಕ್ಯಾಬೇಜು, ಸ್ಪ್ರಿಂಗ್ ಆನಿಯನ್ನು, ಚಿಲ್ಲಿ ಫ್ಲೆಕ್ಸು, ಈರುಳ್ಳಿ, ಕಾರ್ನ್ಫ್ಲವರು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪೌಡರ್ ಮತ್ತು ಡಾರ್ಕ್ ಸೋಯಾ ಸಾಸ್ ಮತ್ತು ವಿನಿಗರ್ ತೊಗೊಂಡಿದ್ದೀನಿ. ಸ್ವಲ್ಪ ಕೆಚಪ್ಪು. ಎಣ್ಣೆನ ತೋರಿಸಿಲ್ಲ, ಸೊ ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಬಾಣಲೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಏನು ಭಾಳ ಯೂಸ್ ಆಗೋದಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ತದನಂತರ ಹೆಚ್ಚಿರುವಂತಹ ಎಲ್ಲ ತರಕಾರಿಗಳನ್ನು ಕೂಡ ಹಾಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಚಿಲ್ಲಿ, ಗ್ರೀನ್ ಚಿಲ್ಲಿ, ಕ್ಯಾಬೇಜು, ಈರುಳ್ಳಿ ಎಲ್ಲದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ನಾವು ಮಶ್ರೂಮ್ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ, ಸೊ ಹಾಗಾಗಿ ನೀವು ಮಶ್ರೂಮ್ ಇಷ್ಟಪಡೋರು ಈ ಒಂದು ವೆಜ್ ಮ್ಯಾಂಜೋ ಸೂಪಿಗೆ ಮಶ್ರೂಮು ಮತ್ತು ನೂಡಲ್ಸ್ನ ಕೂಡ ಹಾಕೋಬೋದು. ನೂಡಲ್ಸ್ನ ಇದರಲ್ಲಿ ಸ್ವಲ್ಪ ಹಾಕಬೇಕು ಮತ್ತು ನೂಡಲ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕ್ರಂಚಿಯಾಗಿರುತ್ತಲ್ವ ಅದನ್ನು ಕೂಡ ಸ್ವಲ್ಪ ಹಾಕೋಬೇಕು. ಸೊ ನಾನು ಅವೆರಡನ್ನು, ನೂಡಲ್ಸ್ ಖಾಲಿಯಾಗಿತ್ತು ಸೊ ಹಾಗಾಗಿ ಹಾಕಿಲ್ಲ. ಮಶ್ರೂಮ್ ಅಂತೂ ನಾವು ಯೂಸ್ ಮಾಡೋದಿಲ್ಲ, ಸೊ ಹಾಗಾಗಿ ನೀವು ಇಷ್ಟಪಡೋರು ಮಶ್ರೂಮ್ನ ಹಾಕೋಬೋದು. ಮಶ್ರೂಮ್ ಇಲ್ಲ, ನೂಡಲ್ಸ್ ಇಲ್ಲ ಅಂದರೂ ಕೂಡ ಈ ಒಂದು ಸೂಪು ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಸೂಪ್ ಅಂದರೆ ತುಂಬಾ ಇಷ್ಟ. ನೋಡಿ, ಹಾಗೆ ನಿಮಗೆ ಯಾರ್ಯಾರಿಗೆ ಎಲ್ಲ ಸೂಪ್ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಎಲ್ಲ ತರಕಾರಿ ಫ್ರೈ ಆದ ನಂತರ ಚಿಲ್ಲಿ ಫ್ಲೆಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ವಿನಿಗರು ಮತ್ತು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಎಲ್ಲದನ್ನು ಹಾಕಿ ಒಂದೆರಡು ಸೆಕೆಂಡ್ಸ್ ಕೈ ಆಡಿಸಿದ ನಂತರ ಕೆಚಪ್ಪನ್ನು ಹಾಕೋತಾ ಇದ್ದೀನಿ, ಟೊಮೆಟೊ ಕೆಚಪ್ಪು. ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಕೆಚಪ್ಪನ್ನು ಹಾಕಿಬಿಟ್ಟು ಮತ್ತು ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ವೆಜ್ ಮ್ಯಾಂಜೋ ಸೂಪ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಎಲ್ಲ ತರಕಾರಿನೂ ನೀರಲ್ಲಿ ಕುದಿಯಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಸೂಪು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 3 ಸೂಪನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ತಕ್ಕಂತೆ ತರಕಾರಿಗಳನ್ನು ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ. ಫೈನಲ್ಲಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಏನು ಫ್ರೈ ಮಾಡೋ ಹಾಗಿಲ್ಲ, ಜಸ್ಟ್ ನೀರಲ್ಲಿ ಕುದ್ರೆ ಸಾಕು. ಒಂದು ಕಡೆ ಇದನ್ನು ಕುದಿಯೋದಕ್ಕೆ ಬಿಡೋಣ. ಮತ್ತೊಂದು ಕಡೆ ಕಾರ್ನ್ಫ್ಲವರ್ನ ನೀರಲ್ಲಿ ಹಾಕಿ ಕಲಸೋಣ. ನೀರನ್ನು ಹಾಕ್ಕೊಂಡು ಕಲಸೋಣ. ನೋಡಿ, ಒಂದು ಗಂಟಿಲ್ಲದಿರೋ ಹಾಗೆ ಕಾರ್ನ್ಫ್ಲವರ್ನ ಕಲಿಸ್ಬೇಕು. ಗಂಟಾದರೆ ಸೂಪು ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಒಂದು ಗಂಟಿಲ್ಲದಿರೋ ಹಾಗೆ ಈ ಒಂದು ಕಾರ್ನ್ಫ್ಲವರ್ನ ಕಲಿಸ್ಕೊಳ್ಳಿ. ನೋಡಿ, ತೆಳುವಾಗಿದೆ, ಇಷ್ಟು ತೆಳುವಾದರೆ ಸಾಕು. ನೋಡಿ, ಒಂದು ಕಡೆ ಸೂಪ್ ಕೂಡ ಕುದೀತಾ ಇದೆ ಚೆನ್ನಾಗಿ. ಈ ಕುದಿಯೋದ್ರ ಜೊತೆಗೆ ಎಲ್ಲ ತರಕಾರಿಗಳು ಬಾಯ್ಲ್ ಆಗ್ತವೆ. ಈಗ ಸ್ವಲ್ಪನೇ ಕಾರ್ನ್ಫ್ಲವರ್ನ ಹಾಕ್ಕೊತ ಮಿಕ್ಸ್ ಮಾಡೋಣ. ಒಂದೇ ಸಲ ಎಲ್ಲದನ್ನು ಹಾಕಿಬಿಟ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ ಮತ್ತು ಗಟ್ಟಿಯಾಗೋ
ಇದನ್ನು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಸೂಪ್ ಹದ ಬರೋವರೆಗೂ, ಅಂದರೆ ಸೂಪ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡಿಕೊಂಡು ಕಾರ್ನ್ಫ್ಲವರ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ನಾನೀಗ ಇನ್ನೂ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕ್ತಾ ಇದ್ದೀನಿ. ಅಂದರೆ ಸೂಪ್ ಥಿಕ್ನೆಸ್ ಬರಬೇಕು, ಅಲ್ಲಿವರೆಗೂ ಇದನ್ನು ಹಾಕಿ ಕಲಿಸಿದರೆ. ಒಂದು ಸಲ ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಘಾಟ ಅಂದರೆ ಖಾರದ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಸ್ವಲ್ಪ ಸ್ವೀಟ್ ಮೇಲೆ ಕುಡಿಬೇಕಂದ್ರೆ ಒಂಚೂರು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆನ ಹಾಕಿಲ್ಲ, ಇಷ್ಟಪಡೋರು ಹಾಕ್ಕೋಬೋದು. ನೋಡಿ ಸ್ವಲ್ಪ ಸ್ವಲ್ಪನೇ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು ಒಂದು ಸೂಪು. ನಾನು ಹೇಗೆ ಬರುತ್ತೆ ಏನು ಅಂತ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಎಲ್ಲರೂ ತುಂಬಾ ಇಷ್ಟಪಟ್ಟು ಕುಡಿದ್ರು ಸೂಪನ್ನ. ಸಂಜೆ ಈವ್ನಿಂಗ್ ಮಳೆ ಬರ್ತಾ ಇತ್ತು, ಸೊ ಬಿಸಿ ಬಿಸಿ ಸೂಪ್ ಎಲ್ಲರಿಗೂ ಮಾಡಿಕೊಟ್ಟೆ, ತುಂಬಾ ಇಷ್ಟಪಟ್ಟು ಕುಡಿದ್ರು. ನೋಡಿ ಕನ್ಸಿಸ್ಟೆನ್ಸಿ ಬಂದಿದೆ. ನೀವು ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಫೈನಲ್ ಆಗಿ ಈಗ ಈ ಥರ ಆಯಿತು ವೆಜ್ ಮ್ಯಾಂಗೋ ಸೂಪು. ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.